ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಸೊ ಇವತ್ತಿನ ವ್ಲಾಗು ಔಟಿಂಗ್ದು ವ್ಲಾಗ್ ಆಗಿರುತ್ತೆ. ಆಲ್ಮೋಸ್ಟಾಗೆಲ್ಲ ನಂದು ಸಿಂಗಿಂಗ್ ವ್ಲಾಗ್ಸೇ ಬರ್ತಾಯಿತ್ತು. ನೀವೆಲ್ಲರೂ ನೋಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ಸೊ ಸ್ವಲ್ಪ ಚೇಂಜ್ ಇರಲಿ ಅಂತ ಅಂದ್ಬಿಟ್ಟು ಇತ್ತೀಚೆಗೆ ಎಲ್ಲೂ ಹೋಗಿರಲಿಲ್ಲ, ಬಟ್ ರೀಸೆಂಟಾಗಿ ಹೋಗಿದ್ದು ಅಂದರೆ 2025 ಫಸ್ಟ್ ವಿಸಿಟ್ ಅಂದರೆ ಇದು ಎಕ್ಸಿಬಿಷನ್ಗೆ ಹೋಗಿದ್ದು ನಾವು. ಅಂದರೆ ನಾನು, ನನ್ನ ಹಸ್ಬೆಂಡು, ನಮ್ಮ ಪಾಪು 3 ಜನ ಹೋಗಿದ್ವಿ. ಈ ಎಕ್ಸಿಬಿಷನ್ ಇರೋದು ಎಲ್ಲಿ ಅಂದರೆ ಯಲಹಂಕದಲ್ಲಿ ಕೋಗಿಲೆ ಕ್ರಾಸ್ ಸಿಗ್ನಲ್ ಹತ್ರ ಬರುತ್ತೆ. ಸೊ ನಾವು ನೈಟ್ ಟೈಮ್ ಹೋಗಿದ್ವಿ. ಟಿಕೆಟ್ ಚಾರ್ಜ್ ಒಬ್ಬರಿಗೆ 70 ರೂಪೀಸ್ ಆಯಿತು. ಇದೇ ಫಸ್ಟು ಎಂಟ್ರೆನ್ಸು. ಈಗಲಿಂದ ಇತ್ತಲ್ಲ, ಇಲ್ಲಿಂದನೇ ಎಂಟ್ರೆನ್ಸ್ ಆಗಿರೋದು. ಸೊ ಇಲ್ಲಿಂದ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ ಹೇಗಿದೆ ಒಳಗಡೆ ಅಂತ ತೋರಿಸ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಎಲ್ಲ ಸಾಂಗ್ಸ್ಗಳನ್ನು ನೋಡ್ತಾ ಇದ್ದೀರಾ ಅಂದ್ಕೊಳ್ತೀನಿ. ಯಾರ್ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿಕೊಂಡು ಅದರಲ್ಲಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಏನೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾವು ಫಸ್ಟು ಎಂಟರ್ ಆಗಿದ ತಕ್ಷಣವೇ ಫುಲ್ ನಾವು ಲೆಫ್ಟ್ ಸೈಡ್ ತೋರಿಸ್ತಾ ಇದ್ದೀನಿ ನೋಡಿ. ಈ ಕಡೆ ಫುಲ್ಲಿ 3D ಪೇಂಟಿಂಗ್ಸ್ದು ಡ್ರಾಯಿಂಗ್ಸ್ ಇತ್ತು. ಸೊ ತುಂಬ ಜನ ಹೋಗ್ಬಿಟ್ಟು ಅದ್ರ ಹತ್ರ ಎಲ್ಲ ಫೋಟೋಸು ವೀಡಿಯೋಸು ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ರು. ನಾನು ವೀಡಿಯೋನೇ ತೆಗಿತಾ ಇರೋದ್ರಿಂದ ನಾನು ಯಾವುದು ಫೋಟೋಸ್ ತಗೊಳಕ್ಕಾಗಲಿಲ್ಲ. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ನನ್ನ ಪಾಪನ ಇಟ್ಕೊಂಡಿದ್ರಲ್ವ, ಅದ್ರ ಹತ್ರ ಹೋಗ್ಬಿಟ್ಟು ಪಿಕ್ಚರ್ ಹತ್ರ ಫೋಟೋಸ್ ತೊಗೊಳ್ಳೋಣ ಅಂತ ಹೋಗ್ತಾಯಿದ್ರು. ಪಾಪು ಇನ್ನೂ ಚಿಕ್ಕದಲ್ವ, ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇಲ್ಲಿ ಟೆಲಿಫೋನ್ ಬೂತ್ ಅದರದ್ದೆಲ್ಲ 3D ಪೇಂಟಿಂಗ್ಸ್ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿದ್ದಾವೆ ಎಲ್ಲ ಪೇಂಟಿಂಗ್ಸ್. ಸೊ ನಾವು ಆದಷ್ಟು ಟ್ರೈ ಮಾಡಿದ್ವಿ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ, ಆದರೆ ನಮ್ಮ ಪಾಪು ಫುಲ್ ಹೆದರ್ಕೊಳ್ತಾ ಇದ್ದ. ಇದು ಆ್ಯಕ್ಚುಲಿ ನಮ್ಮದು ಸೆಕೆಂಡ್ ಎಕ್ಸಿಬಿಷನ್. ಲಾಸ್ಟ್ ಇಯರ್ ಕೂಡ ಇಲ್ಲೇ ಸೇಮ್ ಹಾಕಿದ್ರು ಎಕ್ಸಿಬಿಷನು. ಅವಾಗೂ ಬಂದು ಫೋಟೋಸ್ ಎಲ್ಲ ತಗೊಂಡಿದ್ವಿ. ಸೊ ಅದೇ ನಂದು DP ಇದೆ ಅಲ್ವಾ, ಆದಿಪಯಣ ಅಂತ DP ಇದೆಯಲ್ಲ, ಅದು ಇಲ್ಲೇ ತಗೊಂಡಿದ್ದು. ಈ ಥರ ಎಕ್ಸಿಬಿಷನಲ್ಲೇ ಪಿಕ್ಚರ್ ತಗೊಂಡಿದ್ದು ಅದನ್ನು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಡಿಫ್ರೆಂಟ್ ಕೈಂಡ್ಸ್ ಆಫ್ 3D ಪೇಂಟಿಂಗ್ಸ್ ಇದ್ದಾವೆ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ನೋಡಿ ಫೋಟೋಸ್ ಕ್ಯಾಪ್ಚರ್ ಮಾಡ್ಕೊಳ್ತಾರೆ. ಫನ್ನಾಗಿರುತ್ತೆ ಅಲ್ವಾ. ಸೊ ನನ್ನ ಹಸ್ಬೆಂಡು ಸ್ಯಾಂತಾ ಕ್ಲಾಸ್ ಕಡೆ ಆದರೂ ಅಲ್ಲೂ ಗಿಫ್ಟ್ ಇಸ್ಕೊಳ್ಳೋ ಥರ ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು, ಬಟ್ ಪಾಪು ನಿಲ್ತಾ ಇರಲಿಲ್ಲ. ಸೊ ಅದಕ್ಕೆ ನಾನು ಎತ್ಕೊಂಡ್ಬಿಟ್ಟು ಒಂದು ಫೋಟೋಸ್ ಕ್ಲಿಕ್ ಮಾಡ್ಕೊಂಡೆ. ನೋಡಿ ಈ ಥರ ಬಂದಿದೆ ಫೋಟೋಸು. ಒಂದು 3 ಫೋಟೋಸು ತಗೊಂಡ್ವಿ ಇಲ್ಲಿ. ಆಮೇಲೆ ನೆಕ್ಸ್ಟು ಇಂಡಿಯಾ ಗೇಟ್ ಐತಲ್ಲ, ಅದ್ರ ಕಡೆ ಹೋಗಿ ಒಂದು ಫೋಟೋಸ್ ತಗೊಳ್ಳೋಣ ಅಂತ ಹೋದ್ವಿ. ಅಲ್ಲಿ ನಮ್ಮ ಪಾಪ ಆ ಕಡೆ ಈ ಕಡೆ ಫುಲ್ ನೋಡ್ತಾ ಇದ್ದ. ಇಲ್ಲಿ ನೋಡ್ತಾ ಇರ್ಬೋದು ಡ್ರ್ಯಾಗನ್ದು, ತಾಜ್ ಮಹಲ್ದು, ಲೋಟಸ್ ಮಹಲ್ಲು, ಇದೆಲ್ಲ ತುಂಬಾ ಪಿಕ್ಚರ್ಸು ತುಂಬ ಇತ್ತು ಈ ಸಲ. ಲಾಸ್ಟ್ ಟೈಮ್ ಹೋದಾಗ ಬೇರೆ ಥರ ಇತ್ತು ಪಿಕ್ಚರ್ಸು, ಈ ಸಲ ಬೇರೆ ಥರ ಇದ್ದಾವೆ ಪಿಕ್ಚರ್ಸು. ಇದು ನೋಡ್ತಾ ಇರ್ಬೋದು ಐಫಿಲ್ ಟವರ್. ಸೊ ಇದು ಎಂಟ್ರೆನ್ಸಿಂದ ನಾವು ಬಂದ್ವಲ್ಲ, ಇದೆ ಫಸ್ಟ್ ಲೆಫ್ಟ್ ಸೈಡ್ ಹೋದ್ವಿ, ಇವಾಗ ರೈಟ್ ಸೈಡ್ ಹೋಗ್ತಾ ಇದ್ದೀವಿ. ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಅಲ್ವಾ ಲೋಟಸ್ ಮಹಲ್ದು. ನೋಡಿ ಮಕ್ಕಳು ದೊಡ್ಡವರು ಎಲ್ಲರೂ ಈ ಥರ ಪಿಕ್ಚರ್ಸ್ನ 3D ಪಿಕ್ಚರ್ಸ್ನ ಜೊತೆಗೆ ಫೋಟೋಸ್ ತಗೊಳ್ಳೋಕ್ಕೆ ತುಂಬಾ ಇಷ್ಟಪಡ್ತಾರೆ. ಸೊ ನನಗೆ ತುಂಬ ಭಯ ಆಗಿದ್ದು ಯಾವುದು ಅಂದರೆ ಇದೆ, ನೀವು ನೋಡ್ತಾ ಇರ್ಬೋದು ಎದುರುಗಡೆ ಕಾಣ್ತಾ ಇದೆ ಅಲ್ವಾ. ಈ ಕಡೆ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ, ಇದೆಲ್ಲ ತುಂಬ ಪಿಕ್ಚರ್ಸ್ ಇದ್ವು. ಸೊ ನಂಗೆ ಭಯ ಆಗಿದ್ದು ಇದೆ, ಫುಲ್ಲು ಹಾರರ್ ಥರ ಆಯಿತು. ಗೋಸ್ಟ್ ಥರನೇ ಅನಿಸ್ತಾ ಇತ್ತು. ಅದು ನಿಜವಾಗ್ಲೂ ರಿಯಲಿಸ್ಟಿಕ್ ಆಗಿತ್ತು. ತುಂಬ ಇಷ್ಟ ಆಯಿತು. ಅದು ಮಾತ್ರ ತುಂಬ ಭಯಾನಕವಾಗಿತ್ತು. ಅದಾದಮೇಲೆ ಇಲ್ಲಿ ಕೋಬ್ರಾ ಆ ಥರ ಎಲ್ಲ ಪಿಕ್ಚರ್ಸು. ನಮ್ಮ ಪಾಪು ಬಿಟ್ಬಿಟ್ವಿ, ನೋಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಸೊ ಮತ್ತೆ ಎತ್ಕೊಂಡು ಬಂದ್ವಿ. ಸೊ ಈ ಎಕ್ಸಿಬಿಷನ್ಗೆ ಮಕ್ಕಳು ದೊಡ್ಡವರು ಎಲ್ಲರೂ ಬಂದರೆ ಫುಲ್ಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಥರ ಇರುತ್ತೆ. ನೀವೆಲ್ಲ ಫ್ರೀ ಇದ್ದರೆ ಒಮ್ಮೆ ಬನ್ನಿ, ಎಂಜಾಯ್ ಮಾಡಿ. ಇದು ಬ್ಯಾಂಗ್ಳೂರ್ ಯಲಹಂಕ ಲೊಕೇಶನಲ್ಲಿದೆ. ಸೊ ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ಒಳಗಡೆ ಹೋಗ್ತಾ ಇದ್ದೀವಿ. ಇದಂತೂ ಸೂಪರಾಗಿತ್ತು. ನನಗೆ ಈ ಎಕ್ಸಿಬಿಷನಲ್ಲಿ ತುಂಬ ಅಟ್ರಾಕ್ಟಿವ್ ಆಗಿದ್ದು ಅಂದರೆ ಇದೆ, ತುಂಬ ಖುಷಿ ಕೊಟ್ಟಿದ್ದು ಅಂದರೆ ಈ ಸೆಕ್ಷನ್ನು. ಇಲ್ಲಿ ಫುಲ್ಲು ಎಲ್ಲ ಆ್ಯನಿಮಲ್ಸ್ದು ಮತ್ತು ಬರ್ಡ್ಸ್ದು ಎಲ್ಲ ಮೋಲ್ಡ್ಸ್ ಮಾಡಿಬಿಟ್ಟು ಅದಕ್ಕೆ ಲೈಟಿಂಗ್ಸ್ ಎಲ್ಲ ಕೊಟ್ಬಿಟ್ಟು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು ಪಿಕಾಕ್ ಆಗಿರ್ಬೋದು, ಪಿಜನ್ ಆಗಿರ್ಬೋದು, ಪೆಂಗ್ವಿನ್ ಆಗಿರ್ಬೋದು, ಪ್ಯಾರೆಟ್ಸ್ ಆಗಿರ್ಬೋದು, ಈ ಥರ ಎಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಅದು ಕೆಲವು ಮೂಮೆಂಟ್ ಆಗ್ತಾಯಿತ್ತು ನೋಡಿ, ಈ ಥರ ಮೂಮೆಂಟ್ ಆಗ್ತಾಯಿತ್ತು. ಅದು ನೋಡೋದಕ್ಕೇ ಎಷ್ಟು ಮಜಾ ಕೊಡ್ತಾಯಿತ್ತು. ಸೊ ಅದರಲ್ಲಿ ಫ್ಲವರ್ಸ್ ಎಲ್ಲ ಇಟ್ಬಿಟ್ಟು ಲೈಟಿಂಗ್ಸ್ ಕೊಟ್ಟಿರೋದು. ನೈಟ್ ಟೈಮಲ್ಲಿ ಹೋದರೆ ಸಖತ್ತಾಗಿರುತ್ತೆ. ನೈಟ್ ಟೈಮೇ ಹೋಗಿದ್ದು ನಾವು ಕೂಡ. ಇಲ್ಲಿ ನೋಡ್ತಾ ಇರ್ಬೋದು ಆಸ್ಟ್ರಿಚ್ ಎಲ್ಲ ಈ ಥರ ಮೂವ್ ಆಗ್ತಾ ಇರೋದು ಸಖತ್ತಾಗಿತ್ತು ನೋಡೋದಕ್ಕೆ ಮಾತ್ರ.
ನನಗೆ ತುಂಬ ಇಷ್ಟ ಆಯಿತು ಮಾಡಿದ್ದು. ಲೈಟಿಂಗ್ಸು, ಡೆಕೋರೇಷನ್ನು ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು. ಮೋಸ್ಟ್ಲಿ ನ್ಯೂ ಇಯರ್ಗೆ ಅಂತಲೇ ಮಾಡಿದ್ದಾರೆ ಅನಿಸುತ್ತೆ. ನ್ಯೂ ಇಯರ್ಗೆ ಸ್ಟಾರ್ಟ್ ಆಗಿತ್ತಿದ್ದು. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ಥರದ ಎನಿಮಲ್ಸ್, ಅಂದರೆ ಜಾಸ್ತಿ ಎನಿಮಲ್ಸ್ ಇಲ್ಲ, ಬರ್ಡ್ಸೇ ಜಾಸ್ತಿ ಇತ್ತು. ಕೆಲವು ಮಾತ್ರ ಎನಿಮಲ್ಸ್ ಇತ್ತು, ಕ್ರೊಕೊಡೈಲ್ ಆ ಥರದ್ದೆಲ್ಲ ಇದೆಲ್ಲ ನೋಡ್ತಾ ಇರ್ಬೋದು. ಫುಲ್ ಬರ್ಡ್ ಸೆಕ್ಷನ್ನೇ ಇತ್ತು. ಆಮೇಲೆ ಸ್ನೇಕ್ದು, ಕೋಬ್ರಾದು ಆ ಥರದ್ದು ಇಲ್ಲಿ ನೋಡ್ತಿರ್ಬೋದು. ಹೆಬ್ಬಾವು ಆ ಥರದ್ದು ಅದೆಲ್ಲ ನೋಡಿ ಹೆಂಗೆ ಮೂವ್ ಆಗ್ತಾ ಇರೋ ಥರ ಇತ್ತು. ಕೆಲವರು ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾರೆ. ಇದು ನೋಡಿ ಆಸ್ಟ್ರಿಚ್ಚು, ಲೈಟಿಂಗ್ಸು ಮತ್ತು ಅದು ಡೆಕೋರೇಟ್ ಮಾಡಿರೋದು ಅದೇ ಸಖತ್ತಾಗಿದ್ದು. ವೀಡಿಯೋಸ್ ತಗೊಳ್ಬೇಕು, ಫೋಟೋಸ್ ತಗೊಳ್ಬೇಕು ಅಂದರೆ ಇಲ್ಲೆಲ್ಲ ಚೆನ್ನಾಗಿರುತ್ತೆ ತಗೊಳ್ಳೋದಕ್ಕೆ, ಫೋಟೋಸ್ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಕ್ರೊಕೊಡೈಲ್ ನೋಡಿ ಯಾವ ಥರ ಮೂಮೆಂಟ್ ಮಾಡ್ತಾ ಇದೆ ಅಲ್ವಾ. ಅದು ನೋಡಿ ಯಾರೋ ಆಟಾಡಿಸ್ತಾ ಇದ್ದಾರೆ ಅದಕ್ಕೆ. ಸೊ ಮಕ್ಕಳೆಲ್ಲ ಬಂದರೆ ತುಂಬ ಎಂಜಾಯ್ ಮಾಡ್ತಾರೆ. ಸೊ ಇದು ಫುಲ್ ಈ ಕಡೆ ಲೆಫ್ಟ್ ಸೈಡ್ ಆಯಿತು. ರೈಟ್ ಸೈಡ್ ಇನ್ನೂ ತಗೊಳ್ಳಿಲ್ಲ, ಮತ್ತೆ ರೈಟ್ ಸೈಡ್ ಹೋದೆ. ಇಲ್ಲಿ ನೋಡಿ ಎಲಿಫೆಂಟ್ ಅಂತೂ ಫ್ರಂಟ್ ವ್ಯೂ ನೋಡಿದ್ರೆ ರಿಯಲಿಸ್ಟಿಕ್ ಆಗೇ ಇತ್ತು. ಅದಾದಮೇಲೆ ಅದು ಡಕ್ಕಿಗೆ ಈ ಥರ ನೀರು ಸ್ಪ್ರೇ ಮಾಡ್ತಾ ಇರೋ ಥರ ಮೂಮೆಂಟ್ ಮಾಡ್ತಾಯಿತ್ತು. ಸೂಪರಾಗಿತ್ತು ಅದಂತೂ. ನಮ್ಮ ಪಾಪು ನೋಡಿ ಅಳ್ತಾ ಇದ್ದ, ಅವನಿಗೆ ತೋರಿಸ್ತಾ ಇದ್ದೆ ಎಲಿಫೆಂಟ್ ನೋಡು. ಕ್ರೇನ್ ಆಗಿರ್ಬೋದು ಎಲ್ಲ ಆಲ್ಮೋಸ್ಟ್ ಬರ್ಡ್ಸ್ ಸೆಕ್ಷನ್ನೇ ಇತ್ತು. ಎನಿಮಲಲ್ಲಿ ಎಲಿಫೆಂಟ್ ಬಿಟ್ಟರೆ ಬೇರೆ ಯಾವುದೂ ಇರಲಿಲ್ಲ. ಅದಾದಮೇಲೆ ಈ ಕಡೆನೂ ಕ್ರೊಕೊಡೈಲು. ತುಂಬಾ ಎಂಜಾಯ್ ಮಾಡೋದಪ್ಪ ನಾನು ಫುಲ್ ವೀಡಿಯೋ ತೆಗಿಯೋದ್ರಲ್ಲೇ ಆಗಿಬಿಟ್ಟೆ. ಅಂದರೆ ಈ ಥರ ತುಂಬ ದಿವಸ ಆಗಿತ್ತು ವೀಡಿಯೋಸ್ ಕ್ಯಾಪ್ಚರ್ ಮಾಡಿ ಔಟಿಂಗ್ ಹೋಗಿ. ಸೊ ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ವ್ಲಾಗ್ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ಹಾಕಿದ್ದೀನಿ. ಸೊ ಎಲ್ಲರೂ ಎಂಜಾಯ್ ಮಾಡ್ತೀರಾ ಅಂದ್ಕೊಳ್ತೀನಿ ಈ ವಿಡಿಯೋಯಿಂದ. ಸೊ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಸೆಕ್ಷನ್ ಎಲ್ರಿಗೂ ಇಷ್ಟ ಆಯಿತಾ ಅಂತ ಹೇಳಿ, ಯಾಕಂದರೆ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಈ ಥರ ಲೈಟಿಂಗ್ಸ್, ಕಲರ್ ಲೈಟಿಂಗ್ಸ್ ನೋಡಿದ್ರೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ ಅಲ್ವಾ. ಸೊ ಇದು ಈ ಥರ ಇತ್ತು ನೋಡಿ. ಇದಂತೂ ತುಂಬ ಅಟ್ರಾಕ್ಟಿವ್ ಆಗಿತ್ತು. ವೈಟ್ ಕಲರ್, ಅದು ಪ್ಯಾರೆಟ್ ಆ ಥರ. ಸೊ ಇದಾಗಿತ್ತು ಈ ಪಾರ್ಟು. ನೆಕ್ಸ್ಟು ಇದು ಒಂದು 360 ಡಿಗ್ರಿಯಲ್ಲಿ ವ್ಯೂ ತಗೊಳ್ಳೋಣ ಅಂತಂದ್ಬಿಟ್ಟು ತಗೊಳ್ತಾ ಇದ್ವಿ. ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ವಿ ನೋಡಿ ಈ ಥರ ಬಂತು. ಸೊ ಮೇಲ್ಗಡೆ ಎಲ್ಲ ಡೆಕೋರೇಷನ್, ಒಟ್ಟಿನಲ್ಲಿ ಈ ಪಾರ್ಟ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಎಕ್ಸಿಬಿಷನಲ್ಲಿ. ಅದಾದಮೇಲೆ ನೆಕ್ಸ್ಟು ನಾವು ಮೂವ್ ಆನ್ ಆದ್ವಿ. ಇಲ್ಲಿ ನೆಕ್ಸ್ಟು ಅದೇ ಶಾಪಿಂಗ್ ಸೆಂಟರ್ಸ್ ಥರ ಬರುತ್ತೆ ಅಲ್ವಾ, ಅದೆಲ್ಲ ಇತ್ತು. ಅಂದರೆ ಕಡಿಮೆ ರೇಟಿಗೆ ಎಲ್ಲ ಥರ ಐಟಮ್ಸು ಸಿಗುತ್ತಲ್ವ, ಆ ಥರದ್ದು. ಈ ಕಡೆ ಲೆಫ್ಟ್ ಸೈಡಲ್ಲಿ ಇನ್ನು ಈ ಕಡೆ ಕಾರ್ನ್ಸ್ ಎಲ್ಲ ಸಿಗ್ತಾ ಇತ್ತು. ಅದನ್ನು ನಾವು ಲಾಸ್ಟಲ್ಲಿ ತೊಗೊಂಡ್ವಿ ತಿನ್ನೋದಕ್ಕೆ ಅಂತ. ಸ್ವಲ್ಪ ಈ ಕಡೆನೂ 3D ಪೇಂಟಿಂಗ್ಸ್ ಇತ್ತು. ಇನ್ನು ನೆಕ್ಸ್ಟು ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ. ಸೊ ರೈಟ್ ಸೈಡು ಲೆಫ್ಟ್ ಸೈಡ್ ಎಲ್ಲ ಕಡೆ ಶಾಪ್ಸೇ ಬರ್ತಾ ಇರುತ್ತೆ. ಅಂದರೆ ಸೇಫ್ಟಿ ಪಿನ್ಸು, ರಬ್ಬರ್ ಬ್ಯಾಂಡ್ಸು, ಸ್ಟಿಕ್ಕರ್ಸು, ಈ ಥರ ಹೆಣ್ಮಕ್ಳಿಗೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ಈ ಕಡೆ ಸ್ಟಾರ್ಟಿಂಗಲ್ಲೇ ಸ್ಟಾರ್ಟ್ ಆಗೋಯಿತು. ಸೊ ನನಗೆ ಯಾವುದು ಬೇಕಾಗಿರಲಿಲ್ಲ, ಹಾಗಾಗಿ ನಾನು ಒಳಗಡೆ ಹೋಗಲಿಲ್ಲ, ಏನೂ ತೊಗೊಳ್ಲಿಕ್ಕೆ ಹೋಗಲಿಲ್ಲ. ಹಾಗೆ ಜಸ್ಟ್ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಇನ್ನು ರೈಟ್ ಸೈಡ್ ಈ ಕಡೆ ಪ್ಲಾಸ್ಟಿಕ್ ಐಟಮ್ಸ್ದೆಲ್ಲ ಇತ್ತು. ಅಲ್ಲಿ ಹಾಕಿದ್ರು ನೋಡಿ 10 ರುಪೀಸ್ದು, 1 ಪೀಸ್ಗೆ 10 ರುಪೀಸು, 20 ರುಪೀಸ್ ಆ ಥರ ಚೀಪಲ್ಲೇ ಇತ್ತು. ನಾವು ಕೆಲವೊಂದು ಬೇಕಾಗಿರೋದು ಐಟಮ್ಸ್ನ ತೊಗೊಂಡ್ವಿ. ಪಾಪುಗೆ ಸ್ವಲ್ಪ ಸಿಪ್ಪರ್ ಬಾಟಲ್ ಬೇಕಾಗಿತ್ತು, ವಾಟರ್ ಬಾಟಲ್ ಅದು ತೊಗೊಂಡ್ವಿ. ಸೊ ನನ್ನ ಹಸ್ಬೆಂಡು ಕಾರ್ ವಾಶ್ ಮಾಡೋದಕ್ಕೆ ಅಂತ ಅದು ಕೆಲವು ಐಟಮ್ಸ್ ಏನೇನೋ ತೊಗೊಂಡ್ರು, ಕ್ಲಾತ್ ಎಲ್ಲ. ಅದಾದಮೇಲೆ ನೆಕ್ಸ್ಟು ಪಾಪುದ ಸೆಕ್ಷನ್ ಬಂತು. ಗಿಲಿಗಿಂಚಿ ಅದೆಲ್ಲ ಆಟಾಡಿಸೋದು ಅದೆಲ್ಲ ಬಂತು. ಇಲ್ಲಿ ನೆಕ್ಸ್ಟು ಆಮೆ ಇರೋದು ಅದೆಲ್ಲ ಐಟಮ್ಸು. ಬಟ್ ಅವನಿಗೆ ಈ ಥರ ತೊಗೋಬೇಕು ಅಂದ್ಕೊಂಡ್ವಿ. ಅವನು ಈ ಥರದ್ದೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ, ಎಸ್ಬಿಡ್ತಾನೆ, ಬೇಗ ಹಾಳಾಗೋಗುತ್ತೆ ಐಟಮ್ಸ್, ಬೇಡ ಅಂತ ನಾನು ಹೇಳ್ತಾ ಇದ್ದೆ. ಹಂಗೆ ಸುಮ್ಮನೆ ಆಟ ಆಡಲಿ ಅಂತ ಒಂದು ಸ್ವಲ್ಪ ಹೊತ್ತು ಆಡಿಸಿದ್ವಿ ಅಷ್ಟೇ ಅದು ಐಟಮ್ಸ್ ತೊಗೊಂಡು. ಅದಾದಮೇಲೆ ನೆಕ್ಸ್ಟ್ ಈ ಕಡೆಗೆಲ್ಲ ಪಿಕಲ್ಸ್, ವೆರೈಟೀಸ್ ಆಫ್ ಪಿಕಲ್ಸ್ ಬರುತ್ತಲ್ವ, ಆ ಥರದ್ದೆಲ್ಲ ಸಿಗುತ್ತೆ ಇಲ್ಲಿ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ತೊಗೋಬೇಕು ಅಂತಿದ್ರೆ ಇಲ್ಲಿ ಬಂದು ತೊಗೊಳ್ಳಿ. ಸೊ ನೋಡಿ ಅಲ್ಲಿ ಯಾವುದೋ ಒಂದು ಮಗು ಆಟಾಡ್ತಾ ಇತ್ತು. ಅವನ ಹತ್ರ ಹೋಗಿ ಇವನು ಅದು ಬೇಕು ಅಂತ ಹಿಡ್ಕೊಂಡು ಕೂತಿದ್ದ.
ಸೊ ನನ್ನ ಹಸ್ಬೆಂಡ್ ಅದನ್ನ ಕೊಡ್ಸೋಕ್ಕೆ ಅಂತ ಹೋದ್ರೆ ನಾನೇ ಬೇಡ ಅಂದೆ. ಲಾಸ್ಟ್ ಟೈಮ್ ಈ ಥರ ತೊಗೊಂಡಿದ್ವಿ, ಅವನ್ನೆಲ್ಲ ಹಾಳು ಮಾಡಿ ಬಿಸಾಕ್ಬಿಟ್ಟ, ಇಟ್ಕೊಳ್ಳಲ್ಲ ಸರಿಯಾಗಿ ಯಾವುದು, ಅದಕ್ಕೆ ಅವನಿಗೆ ಟಾಯ್ಸ್ ಏನೋ ಜಾಸ್ತಿ ತೊಗೊಳಲ್ಲ. ಸೊ ನೆಕ್ಸ್ಟ್ ಸೆಕ್ಷನ್ನು ಈ ಥರ ಇತ್ತು, ಹಾಟ್ ಬ್ಯಾಗ್ಸ್ ಅದೆಲ್ಲ ಬರುತ್ತಲ್ವ ಅದು. ಬಟ್ ಇಲ್ಲಿ ಆಲ್ಮೋಸ್ಟಾಗಿ ಎಲ್ಲ ಶಾಪಿಂಗ್ಸ್ ಸೆಂಟರ್ಸೇ ಜಾಸ್ತಿ ಇರುತ್ತೆ, ತಿನ್ನೋದು ಇರುತ್ತೆ, ಬೈ ಮಾಡೋಕ್ಕಿರುತ್ತೆ, ಬೇರೆ ಪರ್ಚೇಸ್ ಮಾಡೋಕ್ಕಿರುತ್ತೆ ಐಟಮ್ಸ್ಗಳು. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ. ಇಲ್ಲ ಸುಮ್ಮನೆ ನಾವಂತೂ ಜಾಸ್ತಿ ಏನೂ ತೊಗೊಂಡಿಲ್ಲ, ಸುಮ್ಮನೆ ಹಾಗೆ ಸುತ್ತಾಡ್ಕೊಂಡು ಬರೋಕ್ಕಂತಲೇ ಹೋಗಿದ್ದು. ಸೊ ಇನ್ನು ನೆಕ್ಸ್ಟು ಪಾಪಡ್ ಮತ್ತು ಆಯಿಲಿಂದ ಕರ್ಕೊಂಡ್ಬಿಟ್ಟು ತಿನ್ನೋದಕ್ಕೆಲ್ಲ ಕರುಮ್ ತಿನಿಸುಗಳೆಲ್ಲ ಸಿಗುತ್ತೆ. ಇದು ಗೊತ್ತಿರುತ್ತಲ್ವ ಎಲ್ರಿಗೂ, ಬಾಂಬೆ ಬಜಾರ್ ಅಂದರೆ ಬಾಂಬೆದು ಐಟಮ್ಸ್ ಎಲ್ಲ ಸೇಲ್ ಮಾಡೋಕ್ಕೆ ಬಂದಿರ್ತಾರೆ, ಅವರು ಶಾಪ್ಸ್ ಹಾಕ್ಕೊಂಡಿರ್ತಾರೆ. ಸೊ ಆಲ್ಮೋಸ್ಟ್ ಚೀಪ್ ರೇಟಿಗೆ ಇರುತ್ತೆ. ಸೊ ಇನ್ನು ನೆಕ್ಸ್ಟು ಮಕ್ಕಳದು ಸೆಕ್ಷನ್ನು, ಆಟ ಸಾಮಾನು, ಕಿಡ್ಸು ಟಾಯ್ಸ್ ಸೆಂಟರು ಅಂತಲೇ ಹೇಳ್ಬೋದು. ಅಲ್ಲಿ ಕೂಡ ನೋಡಿದ್ವಿ, ಬಟ್ ಯಾವುದೋ ಬೇಡ ಅಂತಂದೆ, ಯಾವುದೋ ತೊಗೊಳ್ಳಿಲ್ಲ. ಸೊ ನೆಕ್ಸ್ಟು ಮಿಕ್ಸ್ಚರು ಆ ಥರದ್ದೆಲ್ಲ ಆಯ್ತಲ್ಲ, ಆ ಥರದ ಐಟಮ್ಸು, ಕಿಚನ್ ಐಟಮ್ಸು ಅದೆಲ್ಲ ಇತ್ತು. ಇನ್ನು ನೆಕ್ಸ್ಟ್ ಈ ಕಡೆಗೆ ಬನ್ನು, ಗುಲ್ಕನ್ನು ಎಲ್ಲ ಸಿಗೋವಂಥದ್ದಿತ್ತು. ಇನ್ನು ಈ ಕಡೆಗೆ ಬಂದರೆ ಮಸಾಲ ಐಟಮ್ಸು, ಚಾಕ್ಲೇಟ್ಸು ಅದೆಲ್ಲ ಇತ್ತು. ಚಕ್ಕೆ, ಲವಂಗ, ಸೋಂಪು, ಮೊಗ್ಗು, ಬಿರಿಯಾನಿ ಮಸಾಲ ಅದೆಲ್ಲ ಇತ್ತು ಇಲ್ಲೆಲ್ಲ. ನನ್ನ ಮನೇಲೆಲ್ಲನೂ ಇತ್ತು, ಸೊ ಯಾವುದು ನಾನು ತೊಗೊಂಡಿಲ್ಲ. ಆಮೇಲೆ ಇದು ಎಲ್ಲ ನೋಡಿ, ಚಕ್ಕಲಿ ಗಿಕ್ಕಲಿ, ಶೆಂಡಿಗೆ ಆ ಥರ ಎಲ್ಲ ಬರುತ್ತಲ್ಲ, ಎಣ್ಣೆಲಿ ಕರ್ಕೊಂಡು ತಿನ್ನೋದು, ಅದೆಲ್ಲ ಸಿಗುತ್ತೆ ರೆಡಿಮೇಡ್. ಸೊ ಈ ಕಡೆ ಬಂದರೆ ಪೇಪರ್ಮೆಂಟು ಆ ಥರ ಮಸಾಲ ಐಟಮ್ಸು ಅದೆಲ್ಲ ಇತ್ತು. ನಮ್ಮೂರಲ್ಲಿ ಈ ಥರ ವರ್ಷ ಜಾತ್ರೆ ಥರನೇ ಇದು ಆಲ್ಮೋಸ್ಟ್. ಎಕ್ಸಿಬಿಷನ್ ಅಂತ ಬಂದರೆ ನಾವೆಲ್ಲ ಹೋಗ್ತಾ ಇರ್ತಿದ್ವಿ. ಸೊ ಇಲ್ಲಿ ಬೆಂಗಳೂರಿಗೆ ಬಂದಾಗಿಂದ ಸ್ವಲ್ಪ ಕಡಿಮೆ, ಯಾವಾಗಾದರೂ ಹೋಗ್ತೀವಿ ಅಷ್ಟೇ. ಸೊ ಇನ್ನು ನೆಕ್ಸ್ಟು ಮಗ್ ಸೆಕ್ಷನ್ನು, ಕಪ್ಸು, ಟೀ ಕಾಫಿ ಕಪ್ಸು ಮತ್ತು ಪಿಂಗಾಣಿದು ಎಲ್ಲ ಐಟಮ್ಸ್ ಬರುತ್ತಲ್ಲ ಸಿರಾಮಿಕ್ಸ್ದು, ಅದೆಲ್ಲ ಇತ್ತು. ನಾನು ಈ ಥರ ಸಾಲ್ಟಿಂದ ಆಲ್ರೆಡಿ ತೊಗೊಂಡಿದ್ದೆ. ಇಲ್ಲಿ ಎಷ್ಟು ಕಾಸ್ಟು ಅಂತ ಕೇಳಿದೆ. 1 kgದು ಮಾತ್ರ ಅದು ಸಿರಾಮಿಕ್ದು ಅದೇನು ಟಿನ್ ಅಂತಾರಲ್ವ, ಅದನ್ನು ಕೇಳಿದೆ. ಅದಕ್ಕೆ 300 ಅಂತ ಏನೋ ಹೇಳಿದ್ರಪ್ಪ. ಮೋಸ್ಟ್ಲಿ ಬಾರ್ಗೇನ್ ಮಾಡಿದ್ರೆ ಕೊಡ್ತಾರೆ, ಬಟ್ ನಾನು ಆಲ್ರೆಡಿ ಇತ್ತಲ್ವ, ಸುಮ್ಮನೆ ಹಂಗೆ ರೇಟ್ ಕೇಳೋಣ ಎಷ್ಟು ಹೇಳ್ತಾರೆ ಅಂತ ಕೇಳಿ ನೋಡಿದೆ ಅಷ್ಟೇ. ಸೊ ಈ ಥರದ್ದೆಲ್ಲ ನನಗೆ ಇಷ್ಟ, ಸಾಲ್ಟೆಲ್ಲ ಹಾಕಿಡೋದಕ್ಕೆ ಬರುತ್ತಲ್ವ, ಅದನ್ನು ನಾನು ಜಸ್ಟ್ ಕೇಳಿ ನೋಡಿದೆ. ಅವ್ರು 300 ಅಂತ ಹೇಳಿದ್ರು, ಬಟ್ ಬಾರ್ಗೇನ್ ಮಾಡ್ತಿದ್ರು ಅನಿಸುತ್ತೆ. ನಾನು ಆಲ್ರೆಡಿ ಇದೆ ಅಂತ ಅಂದ್ಬಿಟ್ಟು ನಾನೇನು ಮತ್ತೆ ಕೇಳಲಿಕ್ಕೆ ಹೋಗಲಿಲ್ಲ, ಇದನ್ನೇ ಕೇಳಿದ್ದು ನಾನು. ಸೊ ಇವಾಗ ಇದೆಲ್ಲ ತುಂಬ ಟ್ರೆಂಡಿಂಗ್ ಆಗಿದೆ, ಎಲ್ಲರೂ ಮನೆಯಲ್ಲೂ ಈ ಥರ ಇರುತ್ತೆ ಅಲ್ವಾ. ಸೊ ನಮ್ಮ ಮನೇಲಿ ಇರಲಿಲ್ಲ, ರೀಸೆಂಟಾಗಿಯೇ ತೊಗೊಂಡಿರೋದು ನಾನು ಕೂಡ. ಸೊ ಇನ್ನು ನೆಕ್ಸ್ಟ್ ಹೋದರೆ ಗೇಮ್ಸ್ ಸೆಕ್ಷನ್ ಬರ್ತಾಯಿತ್ತು. ಮತ್ತು ಈ ಥರ ಎಲ್ಲ ಬಾಲ್ ಹಾಕಿಬಿಟ್ಟು ಗೋಲ್ ಮಾಡಿ ಹೊಡೆದ್ರೆ ಕೆಲವು ಗಿಫ್ಟ್ಸ್ ಬರುತ್ತೆ, ಆ ಥರ ಎಲ್ಲ ಇರುತ್ತಲ್ಲ ಅದು. ಇದೆಲ್ಲ ದೊಡ್ಡವರು ಆಡ್ಬೋದು, ಮಕ್ಕಳು ಆಡ್ಬೋದು, ಆ ಥರ ಎಲ್ಲ ಸೆಕ್ಷನ್ ಇತ್ತು. ಸೊ ನೆಕ್ಸ್ಟ್ ಹೀಗೆ ಮುಂದೆ ಹೋಗ್ತಾ ಹೋದರೆ ಇನ್ನು ಗೇಮ್ ಸೆಕ್ಷನ್ನೇ ಇದ್ದಿದ್ದು. ಇದೆಲ್ಲ ರಿಂಗ್ ಹಾಕಿದ್ರೆ ಕೆಲವು ಐಟಮ್ಸ್ ಬರುತ್ತೆ ಅಂತ ಏನೋ ಇರುತ್ತಲ್ವ, ಆ ಥರದ್ದು ಇದೆಲ್ಲ ಗೇಮ್ ಸೆಕ್ಷನ್. ಸೊ ನೆಕ್ಸ್ಟು ಮಕ್ಕಳು ಆಟಾಡೋ ಅಂಥದ್ದು, ದೊಡ್ಡವರು ಆಟಾಡೋ ಅಂಥದ್ದು ಎಲ್ಲ ಇರುತ್ತೆ ಇಲ್ಲಿ. ಸೊ ಈ ಕಡೆ ಬಂದರೆ ಪಾಪಡ್, ಬಜ್ಜಿ ಅದೆಲ್ಲ ಸಿಗೋವಂಥದ್ದಿತ್ತು. ನಾವು ಆಲ್ಮೋಸ್ಟಾಗಿ ಹೋಗಿದ್ದು 9:30 ಆಗಿತ್ತು. ಸೊ ಹಾಗಾಗಿ ನಾವೆಲ್ಲ ಊಟ ಮಾಡಿಕೊಂಡೇ ಹೋಗಿದ್ವಿ, ಹಾಗಾಗಿ ಏನೂ ತಿನ್ನಲಿಕ್ಕಾಗಲಿಲ್ಲ. ಜಸ್ಟ್ ಹಂಗೆ ನೋಡ್ಕೊಂಡು ಬರೋಣ ಏನಿರುತ್ತೆ ಅಂತ ಅಂದ್ಬಿಟ್ಟು ಬಂದ್ವಿ. ಸೊ ಇಲ್ಲಿ ಗೇಮ್ಸ್ ಸೆಕ್ಷನ್ನು, ಮಕ್ಕಳು ಆಡೋ ಅಂಥದ್ದು, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ತನಕ ಆಡೋ ಅಂಥದ್ದು ಇತ್ತು, ಆಟ ಆಡೋದು. ಸೊ ಎಲ್ಲರೂ ಬೇಜಾರಾಗಿದ್ದರೆ ವೀಕ್ಲಿ ಒನ್ಸ್ ಈ ಥರ ಬಂದು ಟೈಮ್ ಸ್ಪೆಂಡ್ ಮಾಡೋದ್ರೆ, ಫುಲ್ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದರೆ ಏನೋ ಒಂದು ಖುಷಿ ಇರುತ್ತೆ ಅಲ್ವಾ. ಸೊ ಇಲ್ಲಿ ನೀರಲ್ಲಿ ಕೂಡ ಇರೋವಂಥದ್ದು ಬೋಟಿಂಗ್ಸು ಇತ್ತು ನೋಡಿ, ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ. ಆದಮೇಲೆ ಮಕ್ಕಳು ಆಟ ಆಡೋ ಅಂಥದ್ದು ಚಿಕ್ಕ ಚಿಕ್ಕ ಕಾರು, ಎಲಿಫೆಂಟ್ ತಿರುಗೋದು ಅದೆಲ್ಲ ಇತ್ತು.
ಆದರೆ ನಮ್ಮ ಪಾಪು ಇನ್ನೂ ಯಾವುದೂ ಆಟ ಆಡಲ್ಲ. ಅವನಿಗೆ ನಾವು ಮಾಲಿಗೆ ಕರ್ಕೊಂಡು ಹೋದ್ರೇ ಒಂದೇ ಒಂದು ಆಟ ಆಡ್ತಾನೆ. ಸೊ ಅವನಿನ್ನೂ ಸ್ವಲ್ಪ ದೊಡ್ಡವನಾಗಬೇಕು, 2 ವರ್ಷ ಆಯಿತು 3 ವರ್ಷ ಆಯಿತು ಅಂದರೆ ಆವಾಗ ಆಟ ಆಡ್ತಾನೆ ಅಂತ ಅಂದ್ಬಿಟ್ಟು ನಾವು ಹಂಗೆ ಸುಮ್ಮನೆ ಕರ್ಕೊಂಡು ಬಂದ್ವಿ. ಸೊ ಯಾವುದು ಕೂಡ ಗೇಮ್ ಆಡಿಸಿಲ್ಲ. ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್ ಆಗಿತ್ತು ನಾವು ಹೋದಾಗ. ಸೊ ಜನನೂ ಜಾಸ್ತಿ ಇರಲಿಲ್ಲ, ವೀಡಿಯೋ ಮಾಡಲಿಕ್ಕೆ ಈಸಿ ಆಯಿತು ನನಗೆ. ಇಲ್ಲ ಅಂತಿದ್ರೆ ಜನನೇ ಜಾಸ್ತಿ ಇರ್ತಿದ್ರು ನನ್ನ ವೀಡಿಯೋಸಲ್ಲಿ ಅಲ್ವಾ. ಸೊ ಇದೆಲ್ಲ ನೀವು ನೋಡ್ತಿರ್ಬೋದು, ಎಲ್ಲ ಎಕ್ಸಿಬಿಷನಲ್ಲೂ ಏನೇನು ಗೇಮ್ಸ್ ಇರುತ್ತಲ್ವ, ಇಲ್ಲೂ ಕೂಡ ಅದೇ ಇತ್ತು. ಸೊ ನಾವಂತರೂ ಹಾಗೆ ನೋಡ್ತಾನೆ ಎಂಜಾಯ್ ಮಾಡಿದ್ವಿ, ಆದರೆ ಯಾವುದೂ ಆಟ ಆಡ್ಲಿಕ್ಕೆ ಹೋಗಲಿಲ್ಲ. ಸೊ ಇದು ನಾನು, ನನ್ನ ಹಸ್ಬೆಂಡು, ನಮ್ಮ ಪಾಪು ಹೀಗೆ ನೋಡಿ ವಾಕ್ ಮಾಡ್ತಾ ಇದ್ವಿ ಎಕ್ಸಿಬಿಷನಲ್ಲಿ. ಆಟ ಆಡೋಂಗೆಲ್ಲ ಇದ್ದಿದ್ದರೆ ಟೈಮ್ ಜಾಸ್ತಿನೇ ಬೇಕು. ಒಂದು 5 o'clock ಹಂಗೆ ಹೋದರೆ ನಾವು 8:30 9 o'clock ಅಷ್ಟೊತ್ತಿಗೆ ಮನೆಗೆ ರಿಟರ್ನ್ ಆಗ್ಬೋದು. ಅಷ್ಟು ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಸ್ನ್ಯಾಕ್ಸು ಎಲ್ಲ ಇರುತ್ತೆ ಅಲ್ವಾ, ಸ್ನ್ಯಾಕ್ಸು ಅಲ್ಲೇ ತಿನ್ಬೋದು, ಜ್ಯೂಸು, ಐಸ್ ಕ್ರೀಮು ಎಲ್ಲ ಸಿಗುತ್ತೆ. ಮಕ್ಕಳು ಆಟ ಆಡ್ದಂಗೆ ಆಗುತ್ತೆ, ದೊಡ್ಡವರು ಸ್ನ್ಯಾಕ್ಸ್ ತಿಂದಂಗೆ ಆಗುತ್ತೆ. ಸೊ ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು ಇದು ಎಕ್ಸಿಬಿಷನ್ನು. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ಏನಾದರೂ ಸ್ವಲ್ಪ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಲಹಂಕ ರೀಜನಲ್ಲಿ ಯಾರ್ಯಾರಿದ್ದಾರೆ ಅಥವಾ ನೀವೇನಾದರೂ ಯಲಹಂಕ ಹತ್ರ ಇದ್ದರೆ ಆದಷ್ಟು ಬನ್ನಿ, ಎಂಜಾಯ್ ಮಾಡಿ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ಎಲ್ಲ ನೋಡಿದ್ರಿ ಅಂದ್ಕೊಳ್ತೀನಿ. ಸೊ ಎಕ್ಸಿಬಿಷನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಒಂದು ಕಡೆ 3D ಫೋಟೋಸ್ ಇದೆ, ಆ ಕಡೆ ಎಲ್ಲ ಫೋಟೋಸ್ ತಗೊಳ್ಬೋದು, ವೀಡಿಯೋಸ್ ತಗೊಳ್ಬೋದು. ಹಾಗೆ ಗೇಮ್ಸ್ ಆಡಬೇಕಾದ್ರೆ ಗೇಮ್ಸ್ ಆಡ್ಬೋದು, ತಿಂಡಿ ತಿನಿಸುಗಳೆಲ್ಲ ಇದ್ದಾವೆ. ಫ್ಯಾಮಿಲಿ ಒಟ್ಟಿಗೆ ಬಂದು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಸ್ಯಾಟರ್ಡೆ ಸಂಡೇಸು ನಿಮ್ಮ ಮಕ್ಕಳೊಟ್ಟಿಗೆ ಬಂದು ಟೈಮ್ ಸ್ಪೆಂಡ್ ಮಾಡಿ, ಅವ್ರಿಗೂ ಖುಷಿ ಆಗುತ್ತೆ, ನೀವು ಖುಷಿಯಾಗಿರಿ ಅಂತ ಹೇಳ್ತಾ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.